ನಾನು ಹೇಳ್ತೀನಿ, ನಿಮ್ಮಲ್ಲಿ ಒಂದು ಉದ್ದೇಶ ಇದ್ರೆ ಎಂಥದೇ ಬಂದ್ರು ದೇವರಿಂದ ನಿಮ್ಗೆ ದೂರ ಮಾಡಕ್ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರು ನಿನ್ನಲ್ಲಿ ಏನಕ್ಕೆ ನಿರ್ಮಾಣ ಮಾಡಿದ್ರು, ಏನಕ್ಕೆ ಸೃಷ್ಟಿ ಮಾಡಿದ್ರು, ನಿನ್ನಲ್ಲಿ ಆ ಉದ್ದೇಶ ನೆರವೇರೋವರೆಗೂ ನಿನ್ನನ್ನು ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಅಷ್ಟೇ. ಈ ನಂಬಿಕೆ, ಈ ಧೈರ್ಯ ನಿಮ್ಮಲ್ಲಿ ಇರಲಿ. ಭಯ ಪಡಬೇಡ್ರಿ. ಭಯ ಪಡಿಸುವಂಥದ್ದು ಅವನ ಮೊದಲ ಕೆಲಸ. ಭಯ ಪಟ್ರಿ ಅನ್ಕೋ, ನಿಮ್ಮನ್ನ ಕೆಳಗಡೆ ತಳ್ಳಿಬಿಡ್ತಾನೆ. ಧೈರ್ಯದಿಂದ ಇರ್ಬೇಕು. ಲೋಕದಲ್ಲಿ ಸಂಕಟ ಉಂಟು, ಆದರೂ ಧೈರ್ಯವಾಗಿರ್ರಿ. ಯಾಕೆ? ಲೋಕವನ್ನು ಜಯಿಸಿದಂತ ಯೇಸು ನಿನ್ನ ಸಂಗಡ ಇದ್ದಾರೆ, ನಿನ್ನೊಳಗೆ ಇದ್ದಾರೆ, ನಿನ್ನ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಈ ನಂಬಿಕೆ, ಈ ಧೈರ್ಯ ನಿಮ್ಮಲ್ಲಿರೋದು ಎಲ್ಲೂ ಸೋತು ಹೋಗಲ್ಲ, ಎಲ್ಲೂ ನಿರಾಸೆಗೆ ಹೋಗಲ್ಲ, ಎಲ್ಲಿ ಕುಗ್ಗಿ ಹೋಗಲ್ಲ. ನಿಮಗೆ ನೀವೇ ಧೈರ್ಯ ತಗೊಂಡು ಮುಂದೆ ಹೋಗ್ತಾ ಇರ್ತೀರ. ಯಾರ? ನಾನು ನಂಬಿರುವ ಆತನನ್ನು. ಪೌಲನು ಹೇಳ್ತಾನೆ ತಿಮೋತಿಗೆ, ನಾನು ನಂಬಿರುವ ಆತನನ್ನು ಬಲ್ಲೇನು. ಇವತ್ತು ನಿಮಗೆ ಗೊತ್ತಿದ್ಯಾ ಯಾರು ನಂಬಿದ್ದೀರಂತ? ಯಾರು ನಂಬಿದ್ದೀರಂತ ನಿಮಗೆ ಗೊತ್ತಾ? ಇವತ್ತು ನೀವು ಹೇಳಕ್ ಸಾಧ್ಯನಾ? ನಾನು ನಂಬಿರುವ ಆತನನ್ನು ನಾನು ಬಲ್ಲೇನೋ. ನನ್ನ ದೇವರು ಯಾರಂತ ಗೊತ್ತು, ನನ್ನ ತಂದೆ ಯಾರಂತ ಗೊತ್ತು, ನನ್ನ ಇಮ್ಮಾನುವೇಲನು ಯಾರಂತ ನನಗೆ ಗೊತ್ತು. ಎಂತ ಸ್ಥಿತಿಯಲ್ಲೂ ಕೂಡ ನನ್ನ ಮೇಲಕ್ಕೆ ತರೋದಕ್ಕೆ ಆತನಿಗೆ ಗೊತ್ತು. ಈ ನಂಬಿಕೆ ನಿಮ್ಮಲ್ಲಿ ಬರ್ಬೇಕು ಇವತ್ತು.